ಹಲೋ, ಅಬ್ಸರ್ವ್ ಮಾಡಿ. 26,106 ಮಾರ್ಕೆಟ್ ಓಪನ್ ಆಗುತ್ತೆ ಅಂತ ತೋರಿಸ್ತಾ ಇದೆ. 106 ಅಂದ್ರೆ ಇಲ್ಲಿ. ಇದು ಸೇಮ್, ಇದು ಫಿಬೊನಚ್ಚಿ. ಫಿಬೊನಚ್ಚಿ ಡ್ರಾ ಮಾಡಿರೋದು. ಓಕೆನಾ? ಈಗ ಮಾರ್ಕೆಟು ಇಲ್ಲಿಂದ ಕೆಳಗಡೆ ಬಂದ್ರೆ ಇದು ಟ್ಯಾಪ್ ಮಾಡಿ ನಮಿಗ್ ಬೇಕಾದ್ರೆ ಕ್ಯಾಂಡಲ್ 1 ಮಿನಿಟ್ ಅಲ್ಲ 2 ಮಿನಿಟ್ ಅಲ್ಲಾದ್ರೂ ಎಂಟ್ರಿ ಕೊಡ್ತೀನಿ. ಇಲ್ಲಾಂದ್ರೆ ವಾಪಸ್ ಇಲ್ಲಿಗೆ ಹೋಗಿ ಟಚ್ ಆಗಿದ್ರೂ ನಾನು ಎಂಟ್ರಿ ಕೊಡ್ತೀನಿ. ಪುಟ್ ಸೈಡ್ ಅಲ್ಲಿ ಎಂಟ್ರಿ ಕೊಡ್ತೀನಿ ನೋಡಿ. ಎರಡೂ ನೋಡಿ, ಪುಟ್ಟು ಆಕ್ಚುಲಿ ಸಪೋರ್ಟ್ ಲೈನ್ ಅಲ್ಲಿ ಇದೆ. ನೋಡೋಣ ಮಾರ್ಕೆಟು ಏನೇನಾಗುತ್ತೆ ಅಂತ. ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಹಾ, ಹೆಲ್ಪ್ ಆಗ್ಬೋದು ಅಂತ ಅನ್ಕೊಂತೀನಿ. ನೋಡಿ, ಮಾರ್ಕೆಟ್ ಅಲ್ಲಿ ಇದನ್ನ ಬ್ರೇಕ್ ಕೊಡುತ್ತೆ. ಇವಾಗ ಏನಾದ್ರು ಸ್ಪೈಕ್ ಆದ್ರೆ ಇವಾಗ ಟಚ್ ಹಾಕ್ಬಿಟ್ರೆ, ಟಚ್ ಆದ್ರೆ ಇಲ್ಲಿ ಈ ಪ್ರೀಮಿಯಂ ಇಲ್ಲಿಗೆ ಬಂದೇ ವಾಪಸ್ ಹೋಗ್ಬೇಕು. ಇಲ್ಲ ಇಲ್ವಾ? ಇಲ್ಲಿ ನೋಡಿ, ಮಿನಿಮಮ್ ಈ ಲೈನ್ ಟಚ್ ಆಗಿ ಹೋಗ್ಬೇಕು. ನೋಡೋಣ ಏನೇನಾಗುತ್ತೆ, ಏನೇನ್ ಕತೆ ಅಂತ ನೋಡೋಣ. ನನ್ನ ವಿಡಿಯೋದಲ್ಲಿ ಅದನ್ನ ಹೇಳ್ತೀನಿ, ಏನಕ್ಕೆ ಅದ ಮಿಸ್ಟೇಕ್ ಮಾಡಿದೆ, ಏನ್ ಕತೆ ಅಂತ ಹೇಳ್ತೀನಿ. ಮಾರ್ಕೆಟ್ ಇವಾಗ ಗ್ಯಾಪ್ ಡೌನ್ ಆಗಿದೆ, ಕರೆಕ್ಟ್ ಅಲ್ವಾ? ಮಾರ್ಕೆಟ್ ಇವಾಗ ಏನಾಗಿದೆ ಅಂದ್ರೆ, ನಾವು ಪುಟ್ಟಲ್ಲಿ ಎಂಟ್ರಿ ಮಾಡ್ಬೇಕು ಅಂದ್ರೆ ಈ ಜಾಗ ಟ್ಯಾಪ್ ಆಗಿ ಬರ್ಬೇಕು. ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ಬೇಕು ನಾವು. ಪುಟ್ಟಲ್ಲಿ ಈ ಜಾಗಕ್ಕೆ ಹೋಗಿ ಟ್ಯಾಪ್ ಆಗಿ ಬರ್ಬೇಕು. ಈ ಜಾಗ ಏನಿದೆ ಅದಕ್ಕೆ ಹೋಗಿ ಟ್ಯಾಪ್ ಆಗಿ ಬರ್ಬೇಕು. ಇಲ್ಲಾಂದ್ರೆ ಇದು ಇಲ್ಲಿ ರೆಸಿಸ್ಟೆನ್ಸ್ ತಗೋಬೇಕು. ಈ ಜಾಗನ ರಿಯಾಕ್ಟ್ ಮಾಡ್ಬೇಕು ಮಾರ್ಕೆಟ್. ಈ ಜಾಗನ ರಿಯಾಕ್ಟ್ ಮಾಡ್ಬಿಟ್ಟು ಹಿಂಗ್ ಹೋಗ್ಬೇಕು. ಹೇಳ್ತಾ ಇರ್ತೀನಿ ಯಾವಾಗ್ಲೂ, ಮಾರ್ಕೆಟ್ ಅಲ್ಲಿ ಹೆಂಗಿರ್ಬೇಕು ಎಂಟ್ರಿ ಅಂದ್ರೆ, ಕರೆಕ್ಟ್ ಆಗಿ ಈ ಜಾಗ ಹಿಂಗ್ ಬಂದು ಹಿಂಗ್ ಹೋಗ್ಬೇಕು ಮಾರ್ಕೆಟ್. ಈಗ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿದೆ ಅಂತಂದ್ಮೇಲೆ ಇದನ್ನ ಸಪೋರ್ಟ್ ತಗೋಬೇಕು, ಕರೆಕ್ಟ್ ಅಲ್ವಾ? ನೋಡೋಣ. ನೋಡಿ, ಇದು ಈ ಜಾಗದಲ್ಲೇ ಆಟ ಆಡ್ತಾ ಇದೆ. ಇದು ಫಿಬೊನಚ್ಚಿ ಡ್ರಾ ಮಾಡಿರೋದು. ಇದು ಬಂದ್ಬಿಟ್ಟು ಸಪೋರ್ಟ್. ನೋಡೋಣ ಏನೇನಾಗುತ್ತೆ ಅಂತ. ನಾನು CPI ಲೆವೆಲ್ ಬಗ್ಗೆ ಹೇಳಿದ್ದೆ ನಿಮಗೆ. CPI ಲೆವೆಲ್ ಅಬ್ಸರ್ವ್ ಮಾಡಿ, ಒಂದೇ ಜಾಗದಲ್ಲಿ ಇದೆ. ಇದನ್ನ ಏನಂತ ಹೇಳಿದೀನಿ, ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದೀನಿ. ಯಾವ ಸೈಡ್ ಟ್ರೆಂಡ್ ಇರುತ್ತೋ ಆ ಸೈಡ್ ಕಂಟಿನ್ಯೂ ಆಗುತ್ತೆ ಇವತ್ತು. ನೋಡೋಣ ಏನೇನಾಗುತ್ತೆ ಮಾರ್ಕೆಟ್ ಅಂತ. ಈ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿದ್ರೆ ಆ ರೆಸಿಸ್ಟೆನ್ಸ್ ಅಲ್ಲಿ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಸಪೋರ್ಟ್ ನ ಬ್ರೇಕ್ ಮಾಡಿದ್ರೆ ಸಪೋರ್ಟ್ ಅಲ್ಲಿ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಇವಾಗ ಸೈಡ್ ವೈಸ್ ಆಗಲ್ಲ, ಮೊಮೆಂಟಮ್ ಇರುತ್ತೆ. ನೋಡೋಣ. CPI ಲೆವೆಲ್ ಬಗ್ಗೆ ಹೇಳಿದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. CPI ಲೆವೆಲ್ ಏನೇನು ಕತೆ ಕಾದಂಬರಿ ಏನು ಅಂತ ಗೊತ್ತಾಗುತ್ತೆ CPI ಲೆವೆಲ್ದು. ಅಬ್ಸರ್ವ್ ಮಾಡಿ, ನಾನು ಹೇಳ್ದೆ CPI ಲೆವೆಲ್ ಒನ್ ಸೈಡ್ ಡೈರೆಕ್ಷನ್ ನ ತೋರಿಸ್ತಾ ಇದೆ ಅಂತ, ಕರೆಕ್ಟಾ? ನಾನು ಟ್ರೇಡ್ ಪಂಚ್ ಮಾಡಿ ಕ್ಲೋಸ್ ಮಾಡಿದೆ. ಏನಕ್ಕೆ ಅಂತ ನಿಮಗೆ ಸಿನಾರಿಯಾ ತೋರಿಸ್ತೀನಿ, ಹೆಂಗೆ ಏನಕ್ಕೆ ಎಂಟ್ರಿ ಮಾಡಿದೆ ಅಂತ. ನೋಡಿ, ಇಲ್ಲಿ ನಾನು ಇಲ್ಲಿಂದ ಇಲ್ಲಿಗೊಂದು ಇದನ್ನ ಹಾಕೊಂಡಿದ್ದೀನಿ, ಡ್ರಾ ಮಾಡ್ಕೊಂಡಿದ್ದೀನ ಡೇಟ್ ಅಂಡ್ ಪ್ರೈಸ್ ರೇಂಜ್ ನ. ಇಲ್ಲಿ ಏನಕ್ಕೆ ಅಂತ ತೋರಿಸ್ತೀನಿ. ಇವಾಗ ಫಸ್ಟ್ ಕ್ಯಾಂಡಲ್ ಸ್ಪೈಕ್, ಓಕೆ, ಅದು ನಾವು ಬೇಡ, ರಿಜೆಕ್ಟ್ ಮಾಡ್ತಾ ಇದೀವಿ. ಇಲ್ಲಿಂದ ಮಾರ್ಕೆಟ್ ಸಸ್ಟೈನ್ ಇದಾಯ್ತಲ್ರಿ, ಬಾಡಿ ಲೆವೆಲ್ ನಿಂದ ಒಂದು ಈ ಬಾಡಿ ಲೆವೆಲ್ಗೆ ಒಂದು ಮಾರ್ಕ್ ಮಾಡ್ಕೊಂತೀವಿ. ನೋಡಿ, ಇಲ್ಲಿ ಸಪೋರ್ಟ್ ತಗೊಂತ ಕರೆಕ್ಟ್ ಎಕ್ಸಾಕ್ಟ್ ಪಾಯಿಂಟ್ ಕೊಡ್ತಾ ನನಗೆ ಶಾರ್ಪ್ ಆಗಿ ಗೊತ್ತಾಯ್ತು ಇಲ್ಲಿಂದ ಮಾರ್ಕೆಟ್ ಬುಲ್ಲಿಶ್ ಆಗುತ್ತೆ ಅಂತ. 5 ಮಿನಿಟ್ ಸ್ವಿಚ್ ಆದೆ, ವೆಯ್ಟ್ ಮಾಡ್ತಾ ಇದ್ದೆ. 5 ಮಿನಿಟ್ ಕ್ಯಾಂಡಲ್ ಯಾವಾಗ ಈ ಜಾಗಕ್ಕೆ ಟ್ಯಾಪ್ ಮಾಡಿ ಹೋಯ್ತಲ್ಲ, ಟ್ಯಾಪ್ ಮಾಡ್ತಲ್ಲ, ಸೊ ಎಂಟ್ರಿ. ಇಲ್ಲೊಂದು ಸ್ಕ್ಯಾಲ್ಪ್ ಮಾಡಿದೆ ಫಸ್ಟ್. ಇದ್ರಲ್ಲಿ ಒಂದು ಸ್ಕ್ಯಾಲ್ಪ್ ಮಾಡಿದೆ ಅಂದ್ರೆ ಇದ್ರಲ್ಲಿ ಎಂಟ್ರಿ ಮಾಡಿ, ಇದು ಎರಡು ಇವತ್ತು ಚೆನ್ನಾಗಿ ಪ್ರಾಫಿಟ್ ಆಯ್ತು. ಬಟ್ ಹೋಲ್ಡ್ ಮಾಡಿದ್ರೆ ಸೈಕ್ ಪ್ರಾಫಿಟ್ ಆಗಿರೋದು. ನಾನು ನೋಡಿದ ಪ್ರೀಮಿಯಂ ಫಸ್ಟ್ ತೋರಿಸಿದ್ದು ಅದೂನು ಹಂಗೆ, ಹೆಂಗೆ ವರ್ಕ್ ಆಗಿರುತ್ತೆ, ಅದು ಹಂಗೆ ವರ್ಕ್ ಆಗಿರುತ್ತೆ. ಇನ್ನೇನ್ ಬೇರೆ ವರ್ಕ್ ಆಗ ಚಾನ್ಸೇ ಇಲ್ಲ ಬ್ರೋ, ಚಾನ್ಸೇ ಇಲ್ಲ. 132. ಅಯ್ಯೋ ಶಬಾಷ್. ನೋಡಿ, ನಾನು ಏನಂದ ಹೇಳಿ ನಿಮ್ಗೆ, ಏನಂದೆ ನಾನು? ಮಾರ್ಕೆಟ್ ಇಲ್ಲೆಲ್ಲ ಪಂಚ್ ಮಾಡೋದು, ಇದಕ್ಕೆ ಬಂದು ವಾಪಸ್ ಟಚ್ ಮಾಡ್ಕೊಂಡು ಹೋಗ್ಬೇಕು ಈ ಲೆವೆಲ್ಗೆ ಅಂತ ಹೇಳಿದೀನಿ ಈ ವಿಡಿಯೋದಲ್ಲಿ. ನೋಡಿ, ನೀವು ವಿಡಿಯೋ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ನಾನು ಯಾವಾಗ್ಲೂ ನಿಮಗೆ ಕ್ಲಿಯರ್ ಕಟ್ ಇಮೇಜ್ ವ್ಯೂ ನ ಹೇಳ್ತೀನಿ. ನೀವು ₹100 ಮಾಡಿ, 200 ಮಾಡಿ, 300 ಮಾಡಿ, 500 ಮಾಡಿ, ಫಸ್ಟ್ ಪ್ರಾಫಿಟ್ ಅಲ್ಲಿ ಇರಿ. ಏನಕ್ಕೆ ತಗೊಂಡೆ ಟ್ರೇಡ್ ಅನ್ನೋದನ್ನ ಗೊತ್ತಿರ್ಬೇಕು. ನಾನು ಎಷ್ಟು ಸತಿ ಹೇಳ್ತೀನಿ, ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡ್ತು, ಇಲ್ಲಿ ಬ್ರೇಕ್ ಮಾಡ್ತಾ ಫಸ್ಟ್ ಕ್ಯಾಂಡಲ್ ಬ್ರೇಕ್ ಮಾಡ್ತು. 1 ಮಿನಿಟ್ ತೋರಿಸ್ತೀನಿ ಹೋಗ್ಲತ್ತೆ. ನೋಡಿ, ಫಸ್ಟ್ ಕ್ಯಾಂಡಲ್ ಅಂದ್ರೆ ಗ್ರೀನ್ ಕ್ಯಾಂಡಲ್ ಅಂದ್ರೆ ಏನು, ಮೇಲ್ ಓಪನ್ ಕೆಳಗ್ ಕ್ಲೋಸ್, ಕರೆಕ್ಟ್ ಅಲ್ವಾ? ಫಸ್ಟ್ ಕ್ಯಾಂಡಲ್ ಓಪನ್ ಆಯ್ತು. ಸೊ ನಾನೇನಂತ ಹೇಳಿದ್ದೆ, ಈ ಲೈನಿಗೆ ಬಂದು ಹಿಂಗ್ ರಿವರ್ಸ್ ಆಗ್ಬೇಕು, ರಿವರ್ಸ್ ಆದ್ರೆ ಎಂಟ್ರಿ ಇರಬೇಕು ಅಂತಂದೆ. ಸೊ ಪ್ರೀಮಿಯಂ ಮೂವ್ಮೆಂಟ್ ಆಗಿತ್ತು, ನಾನು ಬೇರೆ ಪ್ರೀಮಿಯಂ ನ ಸೆಲೆಕ್ಟ್ ಮಾಡ್ಕೊಂಡೆ. ಸೊ ಓಕೆನಾ, ಆ ಪ್ರೀಮಿಯಂ ಎಂಟ್ರಿ ಮಾಡಿದ್ ನಾನು, ಈ ಪ್ರೀಮಿಯಂ ಅಲ್ಲಿ ಮಾಡಿಲ್ಲ. ಸೊ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಆ ಪ್ರೀಮಿಯಂ ಆದ್ರೆ ಏನು, ಎಲ್ಲ ಸೇಮ್ ಅಲ್ವಾ ವರ್ಕ್ ಆಗೋದು. ಇಲ್ಲಿ ನೋಡಿ, ಇಲ್ಲಿ CPI ಲೆವೆಲ್ ಗೆ ಮಾರ್ಕೆಟ್ ಬೇರಿಶ್ ಅಲ್ಲಿ ಇದ್ರು ಹೋಗಿ ಟ್ಯಾಪ್ ಆಗಿ ರಿವರ್ಸ್ ಆಯ್ತು. ಯಾವಾಗ 1 ಮಿನಿಟ್ ಕ್ಯಾಂಡಲ್ ಅಲ್ಲಿ ಈ ತರ ಯೂನಿಕ್ ಸ್ಟಾರ್ ಆಯ್ತು, ನನಗೆ ಗೊತ್ತಾಯ್ತು ಬೇರಿಶ್ ಆಗುತ್ತೆ ಅಂತ. ಸೊ ಆಮೇಲೆ ನೋಡಿ, 2 ನಿಮಿಷಕ್ಕೆ ಸ್ವಿಚ್ ಹಾಕೋದು. ಇದು ಎಲ್ಲಿಗೆ ಹೋಗಿ ಬಂತು ನೋಡಿ, ಮಿಡಲ್ ಬಿಲಿಂಜರ್ ಬ್ಯಾಂಡಿಗೆ ಹೋಯ್ತು. ಸೊ ನಿಮ್ ಕನ್ಫರ್ಮೇಶನ್ ಕೊಡ್ತು. ಹಾ, ಇನ್ನೊಂದ್ಸತಿ ಹಿಂದಕ್ಕೆ ಹೋಗಿ, ಪಕ್ಕಾ ಇದು ಪಿವೋಟ್ ಲೆವೆಲ್ ಹೋಗಿ ಟ್ಯಾಪ್ ಆಗಿ ಬಂದಿರೋದು ಅಂತ ಕನ್ಫರ್ಮೇಶನ್ ಸಿಕ್ತು ನಿಮಗೆ. 5 ಮಿನಿಟ್ ಹೋಗ್ತೀನಿ ತಡಿ, ಒಂದು ನಿಮಿಷ.
ಒಂದ್ ನಿಮಿಷ. ಹಾ, ಬುಲ್ಲಿಂಜರ್ ಬ್ಯಾಂಡ್ ನೋಡಿ ಎಲ್ಲಿ ಹೋಗಿ ಟಚ್ ಆಗಿದೆ. ರೆಸಿಸ್ಟೆನ್ಸ್ ಎತ್ತ ಹೋಗಿ ಟಚ್ ಆಗಿದೆ. ಇದೆಲ್ಲಿರ್ಬೇಕು? ಸಪೋರ್ಟ್ ಲೆವೆಲ್ ಇರಬೇಕು. ಸೊ ಮಾರ್ಕೆಟ್ ಏನಾಯ್ತು? 100% ಬೇರಿಶ್ ಆಗುತ್ತೆ ಅಂತ ಗೊತ್ತಾಯ್ತು ನನಗೆ. ನಾನು ಪಂಚ್ ಮಾಡಿ ಎಕ್ಸಿಟ್ ಮಾಡಿದೆ. ಸೊ ಇಷ್ಟೇ ಇವತ್ತಿನ ಟ್ರೇಡ್ ಲಾಜಿಕ್ಕು, ಮ್ಯಾಜಿಕ್ಕು ಎಲ್ಲ ತಿಳ್ಕೋಬೇಕು ಅಂತಂದ್ರೆ ನಮ್ಮ ಅಕೌಂಟ್‌ನ ಫಾಲೋ ಮಾಡ್ಬೇಕು ನೀವು. ಸಬ್ಸ್ಕ್ರೈಬ್ ಮಾಡ್ಬೇಕು. ನಾನು ಇವತ್ತು ವಾಯ್ಸು ಬಂದಿಲ್ಲ ಅಂತ ನನಗೆ ನಿಮ್ಕಿಂತ ಮುಂಚೆನೆ ಗೊತ್ತಿದ್ದೇ ನಾನು ಅಪ್ಲೋಡ್ ಮಾಡಿರೋದು. ಏನಕ್ಕೆ ಅಂದ್ರೆ ನನ್ನ ವಿಡಿಯೋ ನೋಡಿ ಒಬ್ರು ಕಮೆಂಟ್ ಮಾಡ್ತಾ ಇಲ್ಲ. ನಾನು ಏನಕ್ಕೆ ರಾಂಗ್ ಆಗಿ ಮಾಡಿದೀನಿ ಅಂತಂದ್ರೆ ನೀವು ನೋಡ್ತಾ ಇದೀರ ಅಂತ ನನಗೆ ಗೊತ್ತಾಗ್ಬೇಕಲ್ವಾ? ಸೊ ಅದಕ್ಕೆ ನಾನೇ ಬೇಕು ಅಂತ ಅಪ್ಲೋಡ್ ಮಾಡಿದ್ದೆ. ನೋಡಿ ನನಗೆ ಕಮೆಂಟ್ ಹಾಕಿದ್ಕೆ ಥ್ಯಾಂಕ್ ಯು ಸೋ ಮಚ್. ಬಟ್ ಸಾರಿ. ಇವ್ ನಾಳೆಯಿಂದ ಮಿಸ್ಟೇಕ್ ಮಾಡಲ್ಲ. ಬಟ್ ಟ್ರೇಡ್ ಮಾತ್ರ ಲಾಜಿಕಲ್ ಮಾಡಿ ಮ್ಯಾಜಿಕ್ ಆಗಿ ಹೋಗುತ್ತೆ. ಬಟ್ ಕಲೀರಿ, ಇದ್ರಲ್ಲಿ ಮಾರ್ಕೆಟ್ ಅಲ್ಲಿ ಕಲೀರಿ. ನನ್ನ ಹತ್ರ ಕಲಿಯಕ್ಕೆ ನನ್ನ ಜೊತೆ ಇರಿ, ನೀವು ಕಲಿಸ್ತೀನಿ ನಾನು ನಿಮ್ಗೆ. ತಲೆನೇ ಕೆಡ್ಸ್ಕೊಬೇಡಿ. ಏನಾರ ಆಗ್ಲಿ, ಹೆಂಗಾರ ಇರ್ಲಿ, ಕಲ್ತ್ ಬಿಡೋಣ. ನಾವೇ ಹುಟ್ಟಾಕಿರೋ ಮಾರ್ಕೆಟ್‌ಗಳು ಅಂದ್ಮೇಲೆ ಇನ್ನು ಜನಗಳು ಮನುಷ್ಯರು ಹುಟ್ಟಾಕಿರೋ ಮಾರ್ಕೆಟ್ ಮನುಷ್ಯರು ಕಲಿಯಕ್ಕಾಗಲ್ವಾ? ಯಾಕೆ ಲಾಸ್ ಆಗ್ತಾವ? ಲಾಸ್ ಆಗಲ್ಲ. ಆಗ್ದಂಗ್ ಮಾಡೋಣ. ಆಗುತ್ತದು. ಸ್ವಲ್ಪ ದಿನ ಕಷ್ಟ ಆಗುತ್ತಷ್ಟೇ ನಿಮ್ಗಳಿಗೆ. ನೋಡಿ ಇಲ್ಲೂ ಅಷ್ಟೇ. ಇವಾಗ ಮಾರ್ಕೆಟ್ ಇಲ್ಲಿ ಈ ಇದನ್ನ ತೋರಿಸ್ತೀನಿ ನಿನಗೆ. ಇನ್ನು ಬೆರಿಶ್ ಆಗ್ಬೇಕದು. ನೋಡಿ ಇವಾಗ ತೋರಿಸ್ತೀನಿ. 1 ಮಿನಿಟ್ ಕ್ಯಾಂಡಲ್‌ಗೆ ಹೋಗೋಣ. ಬ್ರೇಕ್ ಮಾಡ್ತಾ? ಬ್ರೇಕ್ ಮಾಡಿದ ತಕ್ಷಣ ಫ್ಲೋ ಹೋಗ್ಲಿಲ್ವಾ? ನೋಡಿ ವಾಪಸ್ ಹೋಗಿ ಟ್ಯಾಪ್ ಆಗಿ ಬಂತು. ಹೋಗ್ಲಿ, ಟ್ಯಾಪ್ ಆಗಿ ಬರ್ಲಿ. ಇವತ್ತು ಒನ್ ಸೈಡ್ ಡೈರೆಕ್ಷನ್ ಪುಟ್ಟೇ ಹೋಗ್ಬೇಕು. ಫುಲ್ ಪುಟ್ಟೇ ಹೋಗ್ಬೇಕು. ನೋಡೋಣ. ಸಿಪಿಎಲ್ ಲೆವೆಲ್ ಪ್ರಕಾರ ಪುಟ್ಟೇ ಹೋಗ್ಬೇಕು. ಒನ್ ಸೈಡ್ ಡೈರೆಕ್ಷನ್ ಇನ್ನೂ ಸಪೋರ್ಟ್ ಲೆವೆಲ್ ತುಂಬಾ ದೂರ ಐತೆ ಮಾರ್ಕೆಟಿಗೆ. ಓಕೆನಾ? ಇನ್ನೂ ದೂರ ಇರೋದ್ರಿಂದ ಮಾರ್ಕೆಟ್ ಇನ್ನು ಪುಟ್ಟೆ ಹೋಗ್ಬೇಕು. ನೋಡೋಣ ಏನೇನಾಗುತ್ತೆ ಅಂತಂದು. ಇನ್ನ ಇಲ್ಲಿ ಯಾರು ಕಿಂಗ್ ಅಲ್ಲ, ಯಾರು ಕಿಂಗ್ ಮೇಕರ್ ಆಗಕ್ ಚಾನ್ಸ್ ಇಲ್ಲ. ಓಕೆನಾ? ಗಿಫ್ಟ್ ನಿಫ್ಟಿ ಇದು ನೋಡಿ ಎಂತದು, ನಿಫ್ಟಿ ಫ್ಯೂಚರ್ಸ್. ನಿಫ್ಟಿ ಫ್ಯೂಚರ್ಸ್ ಆಲ್ಸೋ ಬೇರಿಶ್. ಅದು ಎಲ್ಲಿ ಕರೆಕ್ಟ್ ಆಗಿ ಸಿಪಿ ಲೆವೆಲ್ ಪ್ರೀವಿಯಸ್ ಡೇ ಲೋನ ಬ್ರೇಕ್ ಮಾಡಿದೆ. ಓಕೆನಾ? ಮತ್ತೆ ಟ್ರೆಂಡ್ ನೋಡಿ. ಟ್ರೆಂಡ್ ಇಷ್ಟು ಇದೆಲ್ಲ ಫಸ್ಟ್ ಕ್ಯಾಂಡಲ್, ಸೆಕೆಂಡ್ ಕ್ಯಾಂಡಲ್, ಓಕೆ ಇದೆಲ್ಲ ನಮ್ದಲ್ಲ ಇದು. ಇದನ್ನ ಈ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ನಮ್ದು ಸಿನರಿಯಾ. ಓಕೆನಾ? ಇಲ್ಲಿ ನೋಡಿ ಹೋಗಿ ವಾಪಸ್ ಬರ್ಬೇಕಾದ್ರೆ ನಮ್ ಎಂಟ್ರಿ ಇರ್ಬೇಕು ಅಂತ ಹೇಳ್ತಾ ಇರ್ತೀನಿ ಯಾವಾಗ್ಲೂ. ಹಿಂದಕ್ ಬ್ಯಾಕ್ ಟೆಸ್ಟ್ ಮಾಡಿದ್ರೆ ಇಲ್ಲಿ ತನಕ ಬರ್ಲೇಬೇಕು ಅದೀಗ. ಕರೆಕ್ಟ್ ಅಲ್ವಾ? ಇಲ್ಲಿ ತನಕ ಬರ್ಲೇಬೇಕು ಇವಾಗ. ನೋಡಿ ಮಲ್ಟಿಪಲ್ ಟೈಮ್ ಮಾರ್ಕೆಟ್ ಸಪೋರ್ಟ್ ಆಗಿರೋದ್ರಿಂದ ಜಾಗ ಬರ್ಬೇಕು. ಅಷ್ಟೇ ಸಿಂಪಲ್ ಲಾಜಿಕ್. ಬೇಡ ಬಿಡಿ, ನೀವು R2 ತನಕ ವೇಟ್ ಮಾಡ್ರಿ. R1 ನ ಬ್ರೇಕ್ ಇಲ್ಲಿ ಇನ್ನೊಂದ್ಸತಿ ಬಂದು ಸಪೋರ್ಟ್ ತಗೊಂತೀನಿ, ಇನ್ನೂ ಅಕ್ಯುರೇಸಿ ಅಲ್ವಾ? ಇಲ್ಲಿಗೆ ಬಂದು ನಿಮಗೆ ಬೇಕಾದ ಕ್ಯಾಂಡಲ್ ಇಲ್ದಾನ ಪ್ರಿಪೇರ್ ಆಯ್ತು. ಈವ್ನಿಂಗ್ ಸ್ಟಾರ್, ಮಾರ್ನಿಂಗ್ ಸ್ಟಾರ್ 2 ನಿಮಿಷ 3 ನಿಮಿಷದಲ್ಲಿ, 1 ನಿಮಿಷದ್ದೆಲ್ಲ ಲೆಕ್ಕ ಇಟ್ಕೊಬೇಡ್ರಿ. ನೋಡಿ ಈಗ ಇಲ್ಲಿಗೆ ಬಂದು ಟ್ಯಾಪ್ ಆಗಿ ಏನಾರ ಹೋತು ಅಂದ್ರೆ ಇನ್ನೂ ಕನ್ಫರ್ಮೇಶನ್ ಅಲ್ಲ. ಇಲ್ಲಿ ಈ ಲೈನಿಗೆ ಟ್ಯಾಪ್ ಆಗಿ ಹೋದ್ರೆ ಇನ್ನೂ ಕನ್ಫರ್ಮೇಶನ್ ಅಂದ್ರೆ ಟಚ್ ಮಾಡಿ ಹೋಗ್ಬೇಕು. ಇಲ್ಲಿಗೆ ಸಪೋರ್ಟ್ ತಗೋಬೇಕು ಇದನ್ನ EMA 20 ನ. EMA ಸಪೋರ್ಟ್ ತಗೊಂಡ್ರೆ ಯೂಶಲಿ ಹೋಗೇ ಹೋಗುತ್ತೆ. ಇಲ್ಲೂ ಅಷ್ಟೇ. ಈಗ ಇದು ಬೇರಿಶ್ ಆಗ್ಬೇಕು ಅಂದ್ರೆ ಈ ಲೈನಿಗೆ ವಾಪಸ್ ಟ್ಯಾಪ್ ಆಗಿ ಇಲ್ಲಿಂದ ರಿವರ್ಸ್ ಆಗ್ಬೇಕು. ಅವಾಗ ಇವತ್ತು ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಬೇರಿಶ್ ಟ್ರೆಂಡ್ ಅಲ್ಲಿ. ಓಕೆನಾ? ವಿಡಿಯೋ ಮುಗಿಸಿದೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ವಾಚಿಂಗ್ ಮಾಡ್ತಾ ಇರೋದಕ್ಕೆ.